ಇದು ಮಿಸ್ಟರ್ ವಿತ್ ರಕ್ಷಿತ್. ವೆಲ್ಕಮ್ ಟು ದೃಷ್ಟಿಕೋನ್. ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ನಮ್ಮ ಹಿರಿಯರು ಹೇಳಿದ್ರು. ಈಗಿನ ಕಾಲದಲ್ಲಿ ದೇಶ ಸುತ್ತೋದು ಕೆಲವರಿಗೆ ಕಷ್ಟ ಇರ್ಬೋದು, ಆದರೆ ಕೋಶ ಓದೋದು ಅಂದರೆ ಪುಸ್ತಕ ಓದೋದು ಏನು ಕಷ್ಟ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ನನ್ನ ಅಭಿಪ್ರಾಯಗಳನ್ನ ಹೇಳೋಕೆ ಬಂದಿದ್ದೀನಿ. ಕೆಲವೊಂದು ಪುಸ್ತಕಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾರಿಗೆ ಪುಸ್ತಕ ಓದೋ ಆಸಕ್ತಿ ಇದೆ ಅವರು ಆ ಪುಸ್ತಕನ ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು. ಮೊದಲನೇದಾಗಿ ಅಡ್ಡಂಡ ಸಿ ಕಾರ್ಯಪ್ಪ ಅವರು ಬರೆದಿರೋ ಟಿಪ್ಪು ನಿಜ ಕನಸುಗಳು ಅನ್ನೋ ಪುಸ್ತಕ. ಟಿಪ್ಪುವಿನ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿರೋರು, ಟಿಪ್ಪುವಿನ ಬಗ್ಗೆ ನಿಜ ಕನಸುಗಳ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಂಡಿರೋರು, ಅವನ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೋಬೇಕು ಅಂದ್ಕೊಂಡಿದ್ರೆ ಈ ಪುಸ್ತಕನ ಓದಿ. ತುಂಬ ಚೆನ್ನಾಗಿದೆ. ಈ ಪುಸ್ತಕನ ಬರೆದು ಟಿಪ್ಪುವಿನ ನಿಜ ಕನಸುಗಳು ಅನ್ನೋ ಪುಸ್ತಕ ಬರೆದು ನಾಟಕ ಕೂಡ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಎರಡನೇದಾಗಿ ಅದೇ ಅಡ್ಡಂಡ ಸಿಕಾರಿಯಪ್ಪ ಅವರು ಬರೆದಿರೋ ಸತ್ಯವನ್ನೇ ಹೇಳುತ್ತೇನೆ ಅನ್ನೋ ಪುಸ್ತಕ. ಇದರಲ್ಲಿ ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ವೀರ ಸಾವರ್ಕರ್, ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು ಅವರು ಕಟಕಟೆಯಲ್ಲಿ ಏನಾರು ನಿಲ್ಲಿಸಿದ್ರೆ, ಇವರನ್ನ ಕಟಕಟೆಯಲ್ಲಿ ಏನಾರು ನಿಲ್ಲಿಸಿದ್ರೆ ಅವರ ಆತ್ಮಸಾಕ್ಷಿ ಏನು ಹೇಳ್ತಾ ಇತ್ತು ಅನ್ನೋದನ್ನ ಪುಸ್ತಕ ರೂಪದಲ್ಲಿ ಬರೆದು ನಾಟಕ ಕೂಡ ಮಾಡಿದರೆ. ಭಾಳ ಚೆನ್ನಾಗಿದೆ, ಒಂದ್ಸರಿ ಓದಿ ನೋಡಿ. ಮೂರನೇದಾಗಿ ಚಕ್ರವರ್ತಿ ಸೂಲಿಬೇಲಿ ಅವರು ಬರೆದಿರುವಂಥದ್ದು ವೀರ ಸಾವರ್ಕರ್ ಅನ್ನೋದೊಂದು ಚಿಕ್ಕ ಪುಟಗಳ ಪುಸ್ತಕ ಅಷ್ಟೇ. ವೀರ ಸಾವರ್ಕರ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಎಷ್ಟು ಓದಿದ್ರು ಅದು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ತಿಳ್ಕೊಳ್ಳೇಬೇಕು ಅನ್ನೋರು, ಯಾಕೆಂದರೆ ಕೆಲವೊಬ್ಬರು ಬುದ್ಧಿಜೀವಿಗಳು ವೀರ ಸಾವರ್ಕರ್ನವ್ರನ್ನ ಜರಿತಾ ಇರ್ತಾರೆ. ಅದಕ್ಕಿಂತ ಮುಂಚೆ ವೀರ ಸಾವರ್ಕರ್ ಏನಾಗಿದ್ರು, ಅವರ ಜೀವನ ಚರಿತ್ರೆ ಏನು ಅಂತ ತಿಳ್ಕೊಬೇಕು ಅಂದರೆ ಸಣ್ಣದಾಗಿ ಒಂದ್ಸರಿ ಇದನ್ನು ಓದ್ಬಿಟ್ಟು ನಂತರ ವೀರ ಸಾವರ್ಕರ್ ಬಗ್ಗೆ ಮಾತಾಡಿ. ಯಾಕೆಂದರೆ ವೀರ ಸಾವರ್ಕರ್ ಬಗ್ಗೆ ತಿಳ್ಕೊಳ್ಳೋದಲ್ಲೇ, ವೀರ ಸಾವರ್ಕರ್ ಬಗ್ಗೆ ಓದ್ದೇನೆ ಮಾತಾಡೋ ಅಂಥ ಬುದ್ಧಿಜೀವಿಗಳು ತುಂಬ ಜನ ಇದ್ದಾರೆ. ಅವರ ಕಾಲಿನ ಧೂಳಕ್ಕೂ ಕೂಡ ಅವ್ರ ಸಮ ಇಲ್ಲ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಣ್ಣ ಪುಸ್ತಕ ಅಷ್ಟೇ, ಸಣ್ಣ ಪುಟಗಳ ಪುಸ್ತಕ ಅಷ್ಟೇ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾಲ್ಕನೆಯದಾಗಿ ಇದು ನನ್ನ ನೆಚ್ಚಿನ ಪುಸ್ತಕ. ವೀರ ಸಾವರ್ಕರ್ ಅವರು 1909 ಬರೆದಿದ್ದು 1857 ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಬಾಬು ಕೃಷ್ಣಮೂರ್ತಿ ಅವರು. 1857 ಭಾರತ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಅನುವಾದ ಮಾಡಿದ್ದಾರೆ. 1857 ನಾವು ಸಿಪಾಯಿ ದಂಗೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಪುಸ್ತಕಗಳಲ್ಲಿ ಓದಿದ್ದೀವಿ. ಓದಿಲ್ಲ, ಓದಿಸಿದ್ದಾರೆ. ಅದು ಸಿಪಾಯಿ ದಂಗೆ ಅಂತ ಹೇಳಿ. ಸಿಪಾಯಿ ದಂಗೆ ಅಂತಂದ್ರೆ ಏನು, ನಿಜ ಅರ್ಥ ಏನು? ಅದು ಸಿಪಾಯಿ ದಂಗೆನಾ ಇಲ್ಲ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮನ ಅಂತ ಹೇಳಿ ಬಹಳ ಸತ್ಯ ಘಟನೆಗಳನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ವೀರ ಸಾವರ್ಕರ್ ಅವರು ಈ ಪುಸ್ತಕದಲ್ಲಿ. ಆದರೆ ದುರಾದೃಷ್ಟ ಅಂತಂದರೆ ಪುಸ್ತಕ ಅವರು 1909 ಬರೆದಾಗ ಇದು ಪ್ರಕಟ ಆಗೋದಕ್ಕೆ ಬ್ರಿಟಿಷರು ಬಿಡಲಿಲ್ಲ. ಪುಸ್ತಕನ ಎಲ್ಲೆಲ್ಲಿತ್ತೋ ಪುಸ್ತಕನ ಹುಡುಕಿ ಇದನ್ನು ಬ್ಯಾನ್ ಮಾಡಿ ಸುಟ್ಟಾಕಿದರು. ಎಷ್ಟೋ ವರ್ಷಗಳ ನಂತರ ಈ ಪುಸ್ತಕದ ಬಿಡುಗಡೆ ಆಯಿತು. ಒಂದ್ಸಲ ಓದಿ ನೋಡಿ, ಭಾಳ ಚೆನ್ನಾಗಿದೆ. ಸತ್ಯ ಘಟನೆ ಅವರು ಸಾವರ್ಕರ್ ಅವರು ಬಹಳ ಕಣ್ಣು ಕಟ್ಟೋ ರೂಪದಲ್ಲಿ ಬರೆದಿದ್ದಾರೆ. ನಂತರ ನನ್ನ ಹತ್ರ ಕೆಲವೊಂದು ಭಗತ್ ಸಿಂಗ್ ಅವರ ಪುಸ್ತಕಗಳಿದೆ. ಭಗತ್ ಸಿಂಗ್ ಅವರ ಪುಸ್ತಕಗಳು ಮಾತ್ರ ಭಾಳ ಚೆನ್ನಾಗಿದೆ. ಅವರ ಜೀವನ ಚರಿತ್ರೆ, ಅವರು ಮೊದಲಿನಿಂದಲೂ ಸ್ವತಂತ್ರ ಹೋರಾಟಕ್ಕೆ ಹೇಗೆ ಧುಮುಕಿದ್ರು, ನಂತರ ಏನಾಯಿತು, ಅವರು ತಪ್ಪಿಸ್ಕೊಳ್ಳೋವಂಥ ಚಾನ್ಸಸ್ ಇದ್ರೂ ಕೂಡ, ಸದನದಲ್ಲಿ ಬಾಂಬ್ ಹಾಕಿದಾಗ ತಪ್ಪಿಸ್ಕೊಳ್ಳೋವಂಥ ಚಾನ್ಸಸ್ ಇದ್ರೂ ಕೂಡ ಯಾಕೆ ತಪ್ಪಿಸ್ಕೊಳ್ಳಿಲ್ಲ ಅಂತ ಹೇಳಿ ಅವ್ರು ಬರೆದಿದ್ದಾರೆ. ಮತ್ತು ಅವರು ನೇಣಿನ ಕುಣಿಕೆಗೆ ತಲೆ ಹಾಕೋ ಗಳಿಗೆಯಲ್ಲೂ ಕೂಡ ಅವರು ಏನು ಮಾತಾಡಿದರು, ಕಟಕಟೆಯಲ್ಲಿ ಏನು ಮಾತಾಡಿದರು, ಅದು ಏನೇನು ಪ್ರಕಟ ಆಗಬಾರ್ದು ಅಂತೇಳಿ ಮೊದಲೇ ಬ್ರಿಟಿಷರು ತಡೆದಿದ್ರು. ಅಂಥದ್ದು ಇದರಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ಒಂದ್ಸರಿ ಭಗತ್ ಸಿಂಗ್ ಅವ್ರ ಬಗ್ಗೆ ಓದಿ. ಅದು ಬಿಟ್ಟರೆ ಚಂದ್ರಶೇಖರ್ ಆಜಾದ್, ಇನ್ನೊಬ್ಬ ಅತ್ಯಂತ ಕ್ರಾಂತಿಕಾರಿ ಹೋರಾಟ. ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಇವರೆಲ್ಲ ಒಂದೇ ಕಾಲಘಟ್ಟದಲ್ಲಿದ್ದವರು. ಚಂದ್ರಶೇಖರ್ ಆಜಾದ್ ಕೂಡ ಬಹಳ ದೊಡ್ಡ ಕ್ರಾಂತಿಕಾರಿ ಹೋರಾಟ. ಅವ್ರ ಬಗ್ಗೆ ತಿಳ್ಕೊಂಡಿರೋದು ಕಡಿಮೆ ಅನಿಸುತ್ತೆ. ಅವ್ರು ತಮ್ಮ 23ನೇ ವಯಸ್ಸಿನಲ್ಲೇ ಅವರು ಕೂಡ ಪ್ರಾಣ ತ್ಯಾಗ ಮಾಡಬೇಕಾಯ್ತು. ಭಗತ್ ಸಿಂಗ್ ಅವರು ಕೂಡ ಅವರ 23-24ನೇ ವಯಸ್ಸಿನಲ್ಲಿ ಅವರು ಪ್ರಾಣ ತ್ಯಾಗ ಮಾಡಿದರು. ಇವ್ರ ಬಗ್ಗೆನೂ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಂತರ ಇನ್ನೊಬ್ಬ ನನ್ನ ನೆಚ್ಚಿನ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ತಾ ಇದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ರೆ ಅದು ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ. ಏಕೆಂದರೆ ಅಷ್ಟು ಅವರ ವಿಚಾರಗಳು ಅಷ್ಟಿದೆ.
ಅವರ ಸಾಧನೆಗಳು ಅಷ್ಟಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಇದೊಂದೇ ಪುಸ್ತಕ ಅಲ್ಲ, ಇನ್ನೊಂದು ಮಹಾಕಾಲ ಅನ್ನೋದು ಕೂಡ ಒಂದು ಪುಸ್ತಕ ಇದೆ, ಅದನ್ನು ಓದಿ, ಅದು ಕೂಡ ಬಹಳ ಚೆನ್ನಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಇದೊಂದು ಸಜೆಸ್ಟ್ ಮಾಡ್ತೀನಿ, ನೀವು ಯಾವುದು ಓದಲಿಲ್ಲ ಅಂತಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವ್ರ ಬಗ್ಗೆನಾದ್ರು ಒಂದ್ಸರಿ ಓದಿ. ನಮ್ಮ ದೇಶದ ಬಗ್ಗೆ ಅವರು ಯಾವ ರೀತಿ ಹೋರಾಟ ಮಾಡಿದರು ಏನು ಅನ್ನೋದು ಒಂದ್ಸತಿನಾರು ನೀವು ತಿಳ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆ ಕೂಡ ಹೇಳೋಕ್ಕೂ ಅದು ಭಾಳ ಸೂಕ್ತವಾಗಿರುತ್ತೆ. ನಂತರ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳನ್ನ ಹೇಳ್ತಾ ಹೋದರೆ ಒಂದೇಳಿ ಒಂದು ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರ ಪ್ರತಿಯೊಂದು ಪುಸ್ತಕನೂ ಬಹಳ ಚೆನ್ನಾಗಿದೆ. ಒಂದೊಂದು ಪುಸ್ತಕಗಳು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದರೆ ಪ್ರತಿಯೊಂದು ಪುಸ್ತಕನೂ ಬಹಳ ಸೊಗಸಾಗಿದೆ. ಅದರಲ್ಲಿ ನನ್ನ ನೆಚ್ಚಿನದು ಕೆಲವೊಂದು ಫ್ಲೈಯಿಂಗ್ ಸಾಸರು 1, 2 ಭಾಗ ಆಗಿರ್ಬೋದು, ಬರ್ಮುಡಾ ಟ್ರಯಾಂಗಲ್ ಆಗಿರ್ಬೋದು, ಇನ್ನಿತರ ತುಂಬ ಪುಸ್ತಕಗಳಿದೆ. ಅದಕ್ಕೆ ಯಾವ್ದು ಹೇಳಿದ್ರೆ ಯಾವ್ದು ಬಿಟ್ಟರು ಅದು ಕಷ್ಟ ಆಗುತ್ತೆ. ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಯೊಂದು ಪುಸ್ತಕನೂ ಬಹಳ ಚೆನ್ನಾಗಿದೆ, ಓದಿ. ಅಂತ ಶ್ರೀಕೃಷ್ಣ ದೇವರಾಯ ಈ ಪುಸ್ತಕ ಓದಿ. ವಿಜಯನಗರ ಸಾಮ್ರಾಜ್ಯಕ್ಕೆ ನಿಜವಾಗ್ಲೂ ಏನಾಯಿತು, ಶ್ರೀಕೃಷ್ಣ ದೇವರಾಯರು ಬಿಟ್ಟು ಹೋದ ಮೇಲೆ ಆ ಸಾಮ್ರಾಜ್ಯ ಹೇಗೆ ಅವನತಿ ಹೊಂದಿತು, ಅದಕ್ಕೆ ಕಾರಣ ಯಾರು ಅನ್ನೋದು ಬಹಳ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅನ್ನೋ ಪದ ಇದೆಯಲ್ಲ, ಅದು ತುಂಬ ಸತ್ಯ. ಮೊದಲು ನಮ್ಮ ಇತಿಹಾಸ ಏನು ಅಂತ ನಾವು ತಿಳ್ಕೊಳ್ಳೋಣ. ಅದರಿಂದ ಈ ಇತಿಹಾಸ ಪುಸ್ತಕಗಳನ್ನ ಓದಿ. ನಂತರ ಯಾರ್ಯಾರಿಗೆ ಕ್ರೈಮ್ ಥ್ರಿಲ್ಲರ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಕೆಲವ್ರಿಗೆ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ನನಗೂ ಅಷ್ಟೇ ಇದೆ. ಅದಿರೋರು ಚಾರ್ಲ್ಸ್ ಶೋಬ್ರಾಜ್ ಅಂತ ಈ ಪುಸ್ತಕನ ಒಂದ್ಸರಿ ಓದಿ. ಇದು ಸತ್ಯ ಘಟನೆ ಆಗಿರೋದು. ಚಾರ್ಲ್ಸ್ ಶೋಬ್ರಾಜ್ ಅನ್ನೋ ಒಬ್ಬ ಕುಖ್ಯಾತಿ ಕ್ರಿಮಿನಲ್. ಆತ ಹೇಗೆ ತನ್ನ ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ದ, ನಾನಾ ದೇಶಗಳಲ್ಲಿ ಹೇಗೆ ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಹೇಗೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡ್ತಿದ್ದ, ಜೈಲಿಂದ ಸುಮಾರು ಒಂದು 15 ಬಾರಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾನಂತೆ. ಅದೆಲ್ಲ ಈ ಪುಸ್ತಕದಲ್ಲಿದೆ. ಭಾಳ ರೋಚಕವಾಗಿದೆ. ಅವನ ಜೀವನ ಚರಿತ್ರೆನೇ ಒಂಥರ ರೋಚಕವಾಗಿದೆ, ಒಂದ್ಸರಿ ಓದಿ, ಭಾಳ ಚೆನ್ನಾಗಿದೆ. ನಂತರ ಪ್ರತಿಯೊಬ್ಬರಿಗೂ ನೆಚ್ಚಿನ ಪುಸ್ತಕ ಅಂತ ಅಂದ್ಕೋತೀನಿ. ಇನ್ನೊಂದು ನನಗೂ ಅಷ್ಟೇ ತುಂಬ ನೆಚ್ಚಿನ ಪುಸ್ತಕ ತೆನಾಲಿ ರಾಮನ ಕಥೆಗಳು. ತೆನಾಲಿ ರಾಮನ ಕಥೆಗಳು ನಾವು ಚಿಕ್ಕ ವಯಸ್ಸಿಂದಲೂ ನಾವು ಕೇಳ್ತಾ ಬಂದಿದ್ದೀವಿ. ನಾವು ಕೇಳಿದ ಮೊದಲನ ಕತೆ ತೆನಾಲಿ ರಾಮನೇ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ತೆನಾಲಿ ರಾಮನ ಕಥೆಗಳನ್ನ ನಾವು ಕೇಳಿರ್ತೀವಿ. ಮತ್ತಿನ್ನೊಂದು ಸತಿ ಅದನ್ನ ರೀಕಾಲ್ ಮಾಡಬೇಕು ಅಂತಂದರೆ ಇದು ಓದಿ, ಮಕ್ಕಳ ಕಥೆಗಳು ತುಂಬ ಚೆನ್ನಾಗಿದೆ. ಇದರಲ್ಲಿ ಫಿಗರ್ ಸಮೇತ ಎಲ್ಲ ಇದೆ. ನೋಡ್ತಾ ಇದ್ರೆ ಓದ್ತಾ ಇದ್ರೆ ಅದರೊಳಗೆ ಪುಸ್ತಕದ ಒಳಗೆ ಮುಳುಗೋಗ್ಬೇಕು, ಆ ರೀತಿ ಇದೆ. ತುಂಬ ಚೆನ್ನಾಗಿದೆ. ಗುಂಡೂರಾವ್ ಅವರು ಬರೆದಿರೋದು, ರಯ್ಯನ್ ಗುಂಡೂರಾವ್ ಅವರು. ಇದು ಚೆನ್ನಾಗಿದೆ. ನಂತರ ಹಿಂದೂಗಳಾಗಿ ಹುಟ್ಟಿದ ಮೇಲೆ ಸನಾತಿಯರು ಅಂತ ಅನ್ನಿಸ್ಕೊಂಡ್ರೆ ಒಂದು 3 ಪುಸ್ತಕಗಳಿದೆ. ಆ 3 ಪುಸ್ತಕಗಳನ್ನ ಓದಿ. ಅಟ್ಲೀಸ್ಟ್ ಆ 3 ಪುಸ್ತಕನಾದ್ರೂ ಓದಿ ಹಿಂದೂ ಅಂತ ಅನ್ನಿಸ್ಕೊಂಡಿದ್ಕೆ. ಒಂದು ಏನು ಅಂತಂದರೆ ಸಂಪೂರ್ಣ ಮಹಾಭಾರತ, ಇನ್ನೊಂದು ರಾಮಾಯಣ, ಮತ್ತೊಂದು ಭಗವದ್ಗೀತೆ. ಈ 3 ಕಡೆ ಪಕ್ಷ ಈ 3 ಓದಿ ಹಿಂದೂ ಅಂತ ಅನ್ನಿಸ್ಕೊಳ್ಳಿ, ಹಿಂದೂ ಆಗಿ ಹುಟ್ಟಿದ ಮೇಲೆ. ಮಹಾಭಾರತ ಅನ್ನೋದನ್ನ ಪೂರ್ತಿಯಾಗಿ ಓದೋಕ್ಕಾಗೋದಿಲ್ಲ, ಸ್ವಲ್ಪನೇ ಓದ್ತಾ ಬನ್ನಿ. ಈ ರಾಮಾಯಣನೂ ಅಷ್ಟೇ ಕೇಳಿ ತಿಳ್ಕೊಂಡಿರ್ತೀವಿ. ಮಹಾಭಾರತ ರಾಮಾಯಣ ಆಗಲಿ ನಾವು ಕೇಳಿ ತಿಳ್ಕೊಂಡಿರೋದು ಬೇರೆ, ಸಂಕ್ಷಿಪ್ತವಾಗಿ ಓದೋದು ಬೇರೆ. ನನ್ನ ನೆಚ್ಚಿನ ಪುಸ್ತಕಗಳಲ್ಲೂ ಇದೊಂದು, ಮಹಾಭಾರತನೂ ಒಂದು, ಇದು ನೆಚ್ಚಿನ ಪುಸ್ತಕ. ನಂತರ ಭಗವದ್ಗೀತೆ. ಈ ಭಗವದ್ಗೀತೆನ ಒಂದೇ ಸಾರಿ ಓದೋಕ್ಕಾಗಲಿಲ್ಲ ಅಂತಂದ್ರೂ ದಿನಕ್ಕೆ 2 ಶ್ಲೋಕನ ಥರ ಓದಿ. ಶ್ರೀಕೃಷ್ಣ ಏನಂತ ಹೇಳಿದ್ದಾನೆ, ಅರ್ಜುನಿಗೆ ಏನು ಉಪದೇಶ ಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ಹೇಗಿರಬೇಕು, ಕಷ್ಟ ಸುಖಗಳು ಬಂದರೆ ಹೇಗಿರಬೇಕು, ನಾವು ಯಾರನ್ನ ನಂಬಬೇಕು, ನಮ್ಮ ಕೆಲಸಗಳು ಏನು ಮಾಡಬೇಕು, ಪ್ರತಿಫಲ ಏನು ಅಪೇಕ್ಷೆ ಮಾಡಬೇಕು, ಪ್ರತಿಯೊಂದನ್ನೂ ಕೃಷ್ಣ ಹೇಳಿದ್ದಾರೆ. ಇದನ್ನು ದಿನಕ್ಕೆ 2 ಶ್ಲೋಕ ಅನ್ನೋ ಥರನಾರು ಓದಿ, ಹಿಂದೂಗಳಾಗಿ ಹುಟ್ಟಿದ ಮೇಲೆ, ಹಿಂದೂಗಳು ಅಂತ ಅನ್ನಿಸ್ಕೊಂಡ್ಮೇಲೆ. ಇಷ್ಟು ನನ್ನ ಪುಸ್ತಕಗಳು. ಇನ್ನೂ ತುಂಬ ಪುಸ್ತಕಗಳಿದೆ. ಇದು ಹೇಳ್ತಾ ಹೋದರೆ ಶಿವರಾಮ ಕಾರಂತರದ್ದು ಒಂದು ಬೆಟ್ಟದ ಜೀವ, ಅದು ಬಹಳ ತುಂಬ ಚೆನ್ನಾಗಿದೆ. ಇಲ್ಲಿ ನನ್ನ ಬಳಿ ಈಗ ಇಲ್ಲ ಸದ್ಯಕ್ಕೆ, ಅದು ತುಂಬ ಚೆನ್ನಾಗಿದೆ, ಓದಿ. ಇನ್ನು ಕೆಲವೊಂದು ತುಂಬ ಪುಸ್ತಕಗಳಿದೆ ಭಾಳ ಚೆನ್ನಾಗಿರೋದು. ಈ ಮೊಬೈಲ್ ಯೂಸ್ನ ಸ್ವಲ್ಪ ಕಡಿಮೆ ಮಾಡಿ ಪುಸ್ತಕನ ಓದಿ, ಮನಸ್ಸಿಗೆ ಎಷ್ಟೋ ಸಮಾಧಾನ ಅನಿಸುತ್ತೆ. ಮೊಬೈಲ್ ಯೂಸ್ ಮಾಡಬೇಕು, ಎಷ್ಟು ಬೇಕು ಅಷ್ಟಿರಬೇಕು. ಅತ್ಯಂತ ಈ ರೀಲ್ಸ್ ನೋಡೋದು ಇದನ್ನು ಯಥೇಚ್ಛವಾಗಿ ಬೆಳೆಸ್ಕೊಂಡ್ರೆ ನಮ್ಮ ಮೆಂಟಲಿ ನಾವು ಸ್ಟ್ರೆಸ್ ಆಗ್ತೀವಿ. ಬೇಕಾದ್ರೆ ಯೋಚನೆ ಮಾಡಿ, ಯಾರು ಮೊಬೈಲ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇರುತ್ತೆ. ಅದು ಬಿಟ್ಟು ಪುಸ್ತಕನ ಓದಿ. ಪುಸ್ತಕ ಅಭ್ಯಾಸ ಇಲ್ಲ ಅಂತಾರೆ ಸ್ವಲ್ಪ ಕಷ್ಟ ಆಗುತ್ತೆ. ದಿನಕ್ಕೆ 2 ಪೇಜ್ ಅನ್ನೋ ಥರ ಓದೋಕ್ಕೆ ಶುರು ಮಾಡಿ, ನಂತರ ಬರುತ್ತಾ ದಿನಗಳಲ್ಲಿ ಪುಸ್ತಕನೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮತ್ತೆ ಸಿಗೋಣ.